ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ವಾಕು ಎಕ್ಸಸೈಸ್ ಮಾಡ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ನನ್ನ ವೆಯ್ಟ್ ಲಾಸಲ್ಲಿ ನಾನು ಮಾರ್ನಿಂಗ್ ರೂಟೀನ್ ಯಾವ ರೀತಿಯಾಗಿರುತ್ತೆ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಸದ್ಯಕ್ಕೆ ಸ್ವಲ್ಪ ವಾಕ್ ಮಾಡಿಕೊಂಡು ಅದ್ರ ಜೊತೆ ಇವಾಗ ಏನು ಮಾಡ್ತಾ ಇದ್ದೀನಲ್ಲ ಆ 2 ಎಕ್ಸಸೈಸ್ ಮಾತ್ರನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಬಾಡಿ ಪೇಯ್ನ್ ಬಂತು ಅಂತಂದರೆ ತಡ್ಕೊಳೋಕ್ಕಾಗಲ್ಲ ಅಂತ ಹೇಳಿ ಸದ್ಯಕ್ಕೆ ನನಗೆ ಆ ಥರ ಏನು ಪೇಯ್ನ್ ಬಂದಿಲ್ಲ. ಈಗ ಒಂದು 1 ವೀಕ್ ಮೇಲೆ ಆಯಿತು ಅನಿಸುತ್ತೆ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಹಂಗಾಗಿ ಬಾಡಿ ಪೇಯ್ನ್ ಏನೂ ಬಂದಿಲ್ಲ. ಇವಾಗ ಸ್ವಲ್ಪ ಬಿಸಿನೀರನ್ನು ಕಾಯೋದಕ್ಕೆ ಇಟ್ಕೊಂಡು ನನ್ನ ಮಗಳು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನೆನೆಸಿಟ್ಟಿದ್ದನ್ನು ಬಿಟ್ಟಿದ್ಲು, ಅದನ್ನು ತಿನ್ಕೋತಾ ಇದ್ದೀನಿ. ನನಗೆ ಅಂತಲೇ ಬಿಟ್ಟಿರಲಿಲ್ಲ, ಅವಳಿಗೆ ಜಾಸ್ತಿ ಆಯಿತು ಅಂತ ಬಿಟ್ಟೋಗಿದ್ದು. ಇವಾಗ ಅದನ್ನು ತಿನ್ಕೊಂಡು ಸ್ವಲ್ಪ ಬಿಸಿನೀರನ್ನ ಕುಡಿದ್ಬಿಟ್ಟು ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಮಾಲ್ಟನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಮಾಡ್ಕೊಳ್ಳೋ ಮಾಲ್ಟು ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಂಗಾಗಿ ಸದ್ಯಕ್ಕೆ ಅಂತ ಮಿಲೆಕ್ಸ್ ಪೌಡರ್ನ ತರಿಸ್ಕೊಂಡಿದ್ದೆ. ಅದರಲ್ಲಿ ಆ ಥರ ಒಂದು ಪ್ಯಾಕನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇನ್ನೊಂದು ಪ್ಯಾಕು ನಾನು ಯೂಸ್ ಮಾಡುವಾಗ ಅರ್ಧ ಯೂಸ್ ಮಾಡಿಕೊಂಡು ಇದಕ್ಕೊಂದು ಅರ್ಧ ಮಾತ್ರ ಯೂಸ್ ಮಾಡಿದ್ದೆ. ಹಂಗಾಗಿ ಆ ಪ್ಯಾಕು ಹಂಗೇ ಇದೆ. ನಾನು ಮನೇಲಿ ಮಾಲ್ಟನ್ನು ಪ್ರಿಪೇರ್ ಮಾಡ್ತೀನಲ್ವ, ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಒಂದು ಪ್ಯಾಕನ್ನು ಹಾಗೆ ಇಟ್ಟಿದ್ದೀನಿ. ತೋರಿಸೋದಕ್ಕೆ ಆ ಡಬ್ಬ ಇರಲಿಲ್ಲ, ಎಸ್ಬಿಟ್ಟಿದ್ದೆ ಬಾಕ್ಸಲ್ಲಿ ಹಾಕ್ಕೊಂಡ್ಮೇಲೆ. ಹಂಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಮಾಲ್ಟನ್ನು ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮಾತ್ರನೇ ಹಾಲು ಹಾಕ್ಕೋತೀನಿ, ಕಲರ್ ಫುಲ್ಲು ಬ್ಲ್ಯಾಕ್ ಥರ ಆಗಿಬಿಡುತ್ತೆ ಅಂತ. ಹಂಗಾಗಿ ಇಲ್ಲ, ಇನ್ನು ಮಿಕ್ಕಿರೋದೆಲ್ಲ ನೀರನ್ನೇ ಹಾಕಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ, ಆರ್ಗಾನಿಕ್ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅದಾದಮೇಲೆ ತೊಗೊಳ್ತೀನಿ. ಬರೀ ಮಾಲ್ಟ್ ಕುಡಿದಾಗೆಲ್ಲ ನನಗೆ ಮಧ್ಯಾಹ್ನ ಆಗ್ತಿದ್ದಂಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ನಾನು ಅದ್ರ ಜೊತೆ ಮೊಟ್ಟೆ ಅಥವಾ ಈ ಥರ ಪ್ರೋಟೀನ್ ಇರುವಂಥದ್ದು ಏನಾದರೂ ಒಂದು ತೊಗೋತೀನಿ. ಇವತ್ತು ಸ್ವಲ್ಪ ಮೊಳಕೆ ಹೆಸರು ಕಾಳಿತ್ತು, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಿಕೊಂಡು ತಿಂದಿದ್ದಾಯಿತು. ಅದಾಗಿದ್ದಾದಮೇಲೆ ನನ್ನ ಮಕ್ಕಳು ರೂಮನ್ನು ಕ್ಲೀನ್ ಮಾಡಿರಲಿಲ್ಲ, ಹಿಂಗೆ ಎಸ್ಬಿಟ್ಟು ಹೋಗ್ಬಿಟ್ಟಿದ್ರು. ಹಂಗಾಗಿ ಅದನ್ನು ಆ ಥರ ಇದ್ದಿದ್ದನ್ನು ಈ ಥರ ಟ್ರಾನ್ಸ್ಫರ್ ಮಾಡಿ ಅದಾಗ್ತಿದ್ದಂಗೆ ಒಂದು ಪಾರ್ಸಲ್ ಬಂತು. ಏನಪ್ಪ ಅಂತಂದರೆ ನನ್ನ ಮಕ್ಕಳು ಕ್ರಾಫ್ಟ್ ಮಾಡುವಾಗ ಡೈಲಿ ನನಗೆ ಕ್ರಾಫ್ಟ್ ಮಾಡಬೇಕು ಅಂದಾಗೆಲ್ಲ ಈ ಪೇಪರ್ ಬೇಕು ಅಂತ ಹೇಳಿ ಪದೇ ಪದೇ ತೊಗೊಂಬರೋಕ್ಕಾಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೇರೆ. ಹಾಗಾಗಿ ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. 100 ಪೀಸ್ ಬಂದಿತ್ತು. ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ಏನೇನು ತೊಗೊಂಡಿದ್ದೀನಿ ಹಂಗೆ ನೀವು ನೋಡಿ. ಅದಾದಮೇಲೆ ಮೆಜರ್ಮೆಂಟ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇಲ್ಲ ಗೊತ್ತಾಯಿತು ಅಂತಂದರೆ ನೀವು ಹಂಗೇ ಮಾಡ್ಕೋಬೋದು. ಈ ಎಲ್ಲ ಇದನ್ನು ಇದ್ರ ಜೊತೆ ವಾಲ್ನಟ್ ಕೂಡ ತೊಗೊಂಡಿದ್ದೀನಿ, ಅದು ತೋರಿಸಲಿಲ್ಲ, ಲಾಸ್ಟಲ್ಲಿ ತೊಗೊಂಡಿದ್ದು. ಹಂಗಾಗಿ ಅದನ್ನೆಲ್ಲ ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಡಬೇಕು. ಆ ನಂತರ ಮಿಕ್ಸಿ ಮಾಡ್ಕೋಬೇಕು. ನಾನು ಕೂಡ ಪೂರ್ತಿ ತಣ್ಣಗಾದ್ಮೇಲೆ ಇದು ಮತ್ತು ಕಲ್ಸಕ್ರೆ ಎರಡನ್ನೂ ಪುಡಿ ಮಾಡಿ ನಾನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಇದಾಗಿತ್ತು ಇವತ್ತಿನ ದಿನ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.